ವಿಜಯ್ ದಳಪತಿಯವರ ಕೊನೆ ಸಿನಿಮಾ ಜನನಾಯಕನ್ ತೆರೆಗೆ ಬಂದಿದೆ. ಬೆಂಗಳೂರಿನ ಊರ್ವಶಿ ಚಿತ್ರಮಂದಿರದಲ್ಲಿ ಅವರ ಡೈ ಹಾರ್ಡ್ ಫ್ಯಾನ್ಸು ಸಿನಿಮಾವನ್ನು ನೋಡಿದ್ದಾರೆ. ಅವರಿಂದ ರಿವ್ಯೂ ತಗೊಂಡ್ಬಿಡೋಣ. ಸರ್, ಈ ಕ್ಷಣಕ್ಕೋಸ್ಕರ ನೀವು ಕಾಯ್ತಾ ಇದ್ರಿ. ಕೊನೆ ಸಿನಿಮಾ, ಒಂದು ಕೊನೆ ರೂಲಿಂಗ್ ಸ್ಟೇಟ್ಮೆಂಟು. ಸಿನಿಮಾ ನೋಡಿದ್ದೀರಾ, ನಿಮ್ಮ ಫಸ್ಟ್ ರಿಯಾಕ್ಷನ್? ಸರ್, ಲಾಸ್ಟ್ ಒಂದು 5 ಸೆಕೆಂಡ್ ನೋಡಿನೇ ಹತ್ಕೊಂಡು ಆಚೆ ಬಂದುಬಿಟ್ಟೆ. ನಾನು ತುಂಬ ದೊಡ್ಡ ಫ್ಯಾನ್ ಚಿಕ್ಕ ವಯಸ್ಸಿಂದಾನೆ. ನನ್ನ ಹೆಸರೇ ವಿಜಯ್. ನನಗೆ ವಿಜಯ್ ಫಿಲಮ್ ನೋಡಿನೇ ಹೆಸರಿಕ್ಕಿದ್ರು. ಅವ್ರ ಫಿಲಮ್ ನೋಡಿ, ಲಾಸ್ಟ್ ಫಿಲಮ್ ಬೇರೆ, ತಿರ್ಗಾ ಒಂದು 10-20 ಸತಿ ಆದರೂ ನೋಡ್ಬಿಡ್ತೀನಿ ನನ್ನ ಕಡೆಯಿಂದ. ಇದು ನನ್ನ ಸರ್, ಕೊನೆ ಸಿನಿಮಾ ಆದ್ರೂ ಡರ್ಟಿ ಪಾಲಿಟಿಕ್ಸ್ ಅಂತ ಸಖತ್ ಖಡಕ್ ಡೈಲಾಗ್ಗಳು ಹೊಡಿತಾ ಇದ್ದಾರೆ ದಳಪತಿಯವರು. ನೀವೆಷ್ಟು ಎಂಜಾಯ್ ಮಾಡಿದ್ರಿ ಸಿನಿಮಾನ? ಫಿಲಿಮ್ ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿದೆ, ಕ್ಲೈಮ್ಯಾಕ್ಸು ತುಂಬ ಚೆನ್ನಾಗಿದೆ. ಆ ಡರ್ಟಿ ಪಾಲಿಟಿಕ್ಸು ತಮಿಳ್ನಾಡಲ್ಲಿ ಅವರು ಒಳ್ಳೆ ಪಾಲಿಟಿಕ್ಸ್ ಮಾಡ್ತಾರೆ, ಆ ಥರ ಎಲ್ಲ ಅದರಲ್ಲೂ ಚೇಂಜ್ ಆಗಬೇಕು ಅಂತ. ಸಿನಿಮಾದಲ್ಲಿ ಯೂತ್ಸ್ಗಳಿಗೆ ಏನಾದರೂ ಮೆಸೇಜ್ ಇದೆಯಾ? ಎಸ್ಪೆಷಲಿ ಯೂತ್ಸ್ ಅಂದರೆ ಲೇಡೀಸ್ಗೆ ಒಳ್ಳೆ ಮೆಸೇಜ್ ಇದೆ. ಅದೆಲ್ಲರೂ ನೋಡಬೇಕು, ಎಲ್ಲ ಫ್ಯಾಮಿಲಿ ಬಂದು ನೋಡಬೇಕಂತ ಪ್ರಯತ್ನ ಮಾಡ್ತಾಯಿದ್ದೀವಿ. CM ಆಗಿ ಈಗ ವಿಜಯ್ ದಳಪತಿಯವ್ರನ್ನ ನೋಡ್ತಾ ಇದ್ದೀರಾ. ಅವರು ಪಾಲಿಟಿಕ್ಸ್ ಒಂದು ಕಡೆ, ಇವತ್ತು ಲಾಸ್ಟ್ ಸಿನಿಮಾ, ಫ್ಯಾನ್ಸ್ ಆಗಿ ಎಷ್ಟು ಎಕ್ಸೈಟ್ ಆಗಿದ್ದೀರಾ? ತುಂಬ ಎಕ್ಸೈಟ್ಮೆಂಟ್ ಆಗಿದೆ. ಆ್ಯಕ್ಚುಲಿ ಇದೊಂದು ಒಳ್ಳೆ ಮೆಸೇಜು, ಮತ್ತು ಯೂತ್ಸ್ಗೆ ಎಷ್ಟು ಯಾರನ್ನ ಹೆಂಗೆ ಡಿಸೈಡ್ ಮಾಡಬೇಕಂತ ಇದೊಂದು ಒಳ್ಳೆ ಮೆಸೇಜು. ಸೊ ಇವಾಗ ತುಂಬ ಪಾಲಿಟಿಕ್ಸ್ ನಡೀತಾ ಇದೆ. ಈ ಫಿಲಿಮ್ ಬಂದು ನೋಡಿದ್ರೆ ಸ್ವಲ್ಪ ನಮ್ಗೆ ಗೊತ್ತಾಗುತ್ತೆ ಪಾಲಿಟಿಕ್ಸ್ ಹೆಂಗೆ ಆಗ್ತಾಯಿದೆ ಅಂತ, ಹಿಂದ್ಗಡೆಯಿಂದ ಹೆಂಗೆ ಕೆಲಸ ಮಾಡ್ತಾರಂತ ಎಲ್ಲ ಗೊತ್ತಾಗುತ್ತೆ. ಸೊ ಬಂದು ನೋಡಲೇಬೇಕು ಅನ್ಸತಿ. ಸಿನಿಮಾ ರಿಲೀಸ್ಗೂ ಮುಂಚೆ ತುಂಬ ಪ್ರಾಬ್ಲಮ್ಸ್ ಆಗಿತ್ತು, ಅದನ್ನೆಲ್ಲ ದಾಟ್ಕೊಂಡು ಇವತ್ತು ಸಿನಿಮಾ ರಿಲೀಸ್ ಆಗಿದೆ. ಅದು ಎಷ್ಟು ಎಮೋಷ್ನಲ್ ಆಗ್ತೀರಾ ನೀವು ಅದನ್ನ ನೆನೆಸ್ಕೊಂಡ್ರೆ? ಅದೇ ಇವರು ಎಷ್ಟೋ ದೊಡ್ಡ ಎಷ್ಟು ಸ್ಯಾಲ್ರಿ ಬರ್ತಾಯಿತ್ತು, ಆದರೆ ಅದರೆಲ್ಲ ಬಿಟ್ಬಿಟ್ಟು ಹಿಂಗೆ ಬಂದಿದ್ದಾರಂದರೆ ಅದು ಏನಕ್ಕೆ, ಅದು ಯಾವ ರೀಸನಿಂದ ಬಂದಿದ್ದಾರೆ ಅಂತ ಎಲ್ಲರೂ ತಿಳ್ಕೋಬೇಕು. ಸೊ ಇದು ಬಂದ್ಬಿಟ್ಟು ಒಂದು ಅದೇ ಅಷ್ಟೊಂದು ಪ್ರಾಬ್ಲಮ್ ಕೊಡ್ತಾ ಇದ್ದಾರೆ ಅಂದರೆ ಪಾಲಿಟಿಕ್ಸ್ ಹೆಂಗೆ ನಡೀತಾ ಇದೆ ಅಂತ ಎಲ್ಲರಿಗೂ ಗೊತ್ತಾಗಬೇಕು. ಸೊ ಎಲ್ಲರೂ ಬಂದು ನೋಡಿದ್ರೆ ಚೆನ್ನಾಗಿರುತ್ತೆ, ಗೊತ್ತಾಗುತ್ತೆ ಪಾಲಿಟಿಕ್ಸ್ ಹೆಂಗೆ ಹೋಗ್ತಾ ಇದೆ. ತಮಿಳ್ನಾಡು ಎಸ್ಪೆಷಲಿ ಕರ್ನಾಟಕದಲ್ಲಿ ಇಲ್ಲ ಅಂದರೂ ತಮಿಳ್ನಾಡಲ್ಲಿ ಪಾಲಿಟಿಕ್ಸ್ ಹೆಂಗೆ ಹೋಗ್ತಾ ಇದೆ, ಮತ್ತು ಒಂದೇ ಫ್ಯಾಮಿಲಿ ಹೆಂಗೆ ಈ ಪಾಲಿಟಿಕ್ಸ್ನ ನಡೆಸ್ತಾ ಇದ್ದಾರೆ ಅಂತ ಈ ಫಿಲಿಮ್ ನೋಡಿದ್ರೆ ಗೊತ್ತಾಗುತ್ತೆ. ಸರ್, ಬೆಂಗಳೂರಲ್ಲಿ ಎಲ್ಲ ಕಡೆ ಹೌಸ್ಫುಲ್ ಶೋಗಳು ಆಗ್ತಾ ಇದೆ ಸರ್. ಇವತ್ತು ಈ ಊರ್ವಶಿ ಚಿತ್ರಮಂದಿರಕ್ಕೆ ಬಂದಿದ್ದೀರಾ, ಆ ಖುಷಿ ಹೆಂಗಿದೆ? ಎಷ್ಟೊತ್ತಿಗೆ ಬಂದ್ರಿ ಬೆಳಗ್ಗೆ ನೀವು? ಬೆಳಿಗ್ಗೆ ನಾವು 6 o'clock ಬಂದಿರೋದು. ನಮಗೆ ಟಿಕೆಟ್ ಇವಾಗ ಸಿಕ್ಕಿರೋ 10:30ಗೆ. ಫುಲ್ ಹ್ಯಾಪಿ. ಫಸ್ಟ್ ಬಂದಿದ್ರೆ ಬರೀ ತಲಪತಿ ವಿಜಯ್ ಅಂತ, ಇವಾಗ CM ವಿಜಯ್ ಅಂತ. ಫುಲ್ ಹ್ಯಾಪಿ ಬೆಂಗಳೂರಲ್ಲಿ ಆಲ್ ಥ್ರೋಟ್ ವರ್ಲ್ಡ್ ಫುಲ್ ಹ್ಯಾಪಿ ತಲಪತಿ ವಿಜಯ್. ಡೈಲಾಗ್ಸ್ಗಳು ಯಾರಿಗೋ ಟ್ಯಾಂಕ್ ಕೊಟ್ಟಂಗೆ ಅಂತ ಅನ್ನಿಸ್ತಾ? ಇದು ಫುಲ್ ಟ್ಯಾಂಗು. ತಮಿಳ್ನಾಡು CM ಇದಾರೆ ವರ್ಲ್ಡು, ಅವ್ರಿಗೆ ಫುಲ್ ಟ್ಯಾಂಗು. ನಮ್ಮ ಎನರ್ಜಿ ಅಂದರೆ ನಮ್ಮ ಯೂತ್ಗೆ, ಟಿವಿಗೆ ಫುಲ್ ಇದಲ್ಲ. ತಲಪತಿ ವಿಜಯ್ ಫ್ಯಾನ್ಗೆ ಎಲ್ಲರಿಗೂ ಟ್ಯಾಂಗೇ ಇದೆಯಲ್ಲ, ಫುಲ್ ಟ್ಯಾಂಗ್ ಆಲ್ ಥ್ರೋಟ್ ವರ್ಲ್ಡ್. ಇವಿಷ್ಟು ಕೂಡ ವಿಜಯ್ ದಳಪತಿಯವರ ಫ್ಯಾನ್ಸ್ಗಳ ಮಾತು. ನಾವು ಈ ಕೊನೆ ಸಿನಿಮಾವನ್ನು ಎಷ್ಟು ಎಂಜಾಯ್ ಮಾಡ್ತಾ ಇದ್ದೀವಿ ಅನ್ನೋದನ್ನು ಮಾತುಗಳ ಮುಖಾಂತರ ಇಲ್ಲಿ ಹೊರ ಹಾಕ್ತಾ ಇದ್ದಾರೆ. ಏನು ಅಂತಂದರೆ, ಒಂದು ಎಮೋಷ್ನಲ್ ಸೈಡ್ ಆಫ್ ಓಪನ್ ಆಗ್ತಾ ಇರೋವಂಥದ್ದು. ವಿಜಯ್ ದಳಪತಿಯವರು ಇನ್ನು ಮುಂದೆ ಸಿನಿಮಾ ಮಾಡಲ್ಲ, ಪಾಲಿಟಿಕ್ಸ್ನಲ್ಲಿ ಆ್ಯಕ್ಟಿವ್ ಆಗಿರ್ತಾರೆ ಅಂತ. ಹಾಗಾಗಿ ಈಗ ಜನನಾಯಕನನ್ನು ನಾವೆಲ್ಲರೂ ಕೂಡ ಭರ್ಜರಿಯಾಗಿ ವೆಲ್ಕಮ್ ಮಾಡ್ಕೊಂಡಿದ್ದೀವಿ. ಹಾಗೆ ಅವರನ್ನು ಪಾಲಿಟಿಕ್ಸ್ನಲ್ಲೂ ಕೂಡ ಹೀಗೆ ಸಕ್ರಿಯವಾಗಿ ಇರೋದಕ್ಕೆ, ಅವರು ಜನಸೇವೆ ಮಾಡೋದನ್ನು ನೋಡೋದಕ್ಕೆ ನಾವೆಲ್ಲರೂ ಕೂಡ ಎಕ್ಸೈಟ್ಮೆಂಟಿಂದ, ಕಾತರದಿಂದ ಕಾಯ್ತಾ ಇದ್ದೀವಿ ಅನ್ನುವಂಥ ಹರುಷವನ್ನು ಊರ್ವಶಿ ಚಿತ್ರಮಂದಿರದಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಗೋಪಿ ಜೊತೆ ಮಾವಳಿ ಕಾರ್ತಿಕ್, ಕರ್ನಾಟಕ ನ್ಯೂಸ್. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.